ಪ್ರೈಸ್ ಲಾರ್ಡ್. ಕೆಲವರ ಗುಣ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕೇಡ್ ಬಯಸೋರು ಬಿಡಿ, ಒಳ್ಳೇದ್ ಮಾಡೋರು ಕೇಡ್ ಬಯಸೋರಾಗಿರ್ತಾರೆ, ಅಪಕಾರ ನೆನೆಸೋರಾಗಿರ್ತಾರೆ. ಯಾಕಂದ್ರೆ ಅವ್ರ ಮನಸ್ಥಿತಿನೇ ಆ ರೀತಿಯಾಗಿರುತ್ತೆ. ಯಾಕಂದ್ರೆ ಕ್ರಿಸ್ತನಿಂದ ಹೊರಗಡೆ ಇರ್ತಾರೆ, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೆ. ಆದ್ರೆ ಕ್ರಿಸ್ತನಲ್ಲಿರುವವರು ಅವ್ರಿಗಿರುವಂತ ಮೊದಲನೇ ಫಲ ಯಾವ್ದು ಗೊತ್ತಾ? ಪ್ರೀತಿಯಾಗಿದೆ. ಅದೇ ಇಲ್ಲದಿರುವಾಗ ಅವರು ಕ್ರಿಸ್ತನಲ್ಲೇ ಇಲ್ಲ ಪ್ರಿಯರೇ. ಆದ್ರೆ ಪ್ರೀತಿ ಇರುವವರು ಉಪಕಾರಕ್ಕೆ ಉಪಕಾರ ಮಾಡುವವರಾಗಿ, ಅಪಕಾರವನ್ನು ನೆನೆಸದೆ ಪ್ರತಿಯೊಬ್ಬರನ್ನು ಕ್ಷಮಿಸುವವರಾಗಿ, ಪ್ರೀತಿಸುವವರಾಗಿರ್ತಾರೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಎಲ್ಲರಿಗೂ ಹಿತವನ್ನೇ ಮಾಡಬೇಕು. ಕೇಡು ಬಯಸಲಿ, ಏನೇ ಮಾಡಲಿ ಅವ್ರನ್ನ ಪ್ರೀತಿಸಿರಿ, ಕ್ಷಮಿಸಿರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಯಾಕಂದ್ರೆ ಅದಕ್ಕಾಗಿ ಯೇಸು ಕ್ರಿಸ್ತನು ನಿಮ್ಮನ್ನು ಪಾಪದಿಂದ ರಕ್ಷಿಸಿ ವಿಮೋಚಿಸಿ ಆತನು